ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಮಂಗಳೂರಿನ ಸ್ಪೆಷಲ್ ಪುಳಿಮುಂಚಿ ಯಾವ ಥರ ಮಾಡೋದು ಅಂತ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ನಾವು ಮನೆಯಲ್ಲಿಯೇ ಮೀನು ಕಟ್ ಮಾಡೋದು, ನಾವು ಅಂಗಡಿಯಲ್ಲೆಲ್ಲ ಕಟ್ ಮಾಡೋದಿಲ್ಲ. ಯಾಕಂದರೆ ನನ್ನ ತಂದೆ ಬೋಟಲ್ಲಿ ಡ್ರೈವರ್ ಆಗಿದ್ದರು, ಮೀನು ಹಿಡಿಯುವ ಕೆಲಸ ಮಾಡ್ತಾಯಿದ್ರು. ಆಗ ದೊಡ್ಡ ದೊಡ್ಡ ಮೀನೆಲ್ಲ ತಂದು ನನ್ನ ತಾಯಿಗೆ ಕಟ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಉಂಟು. ಆದ ಕಾರಣ ನಾವು ಅಂಗಡಿಗಳಲ್ಲೆಲ್ಲ ಕಟ್ ಮಾಡದೆ ಮನೆಯಲ್ಲೇ ನಾವು ಕಟ್ ಮಾಡೋದು ಯಾವ ರೀತಿ ಅಂತ ನೋಡ್ಬೋದು ನೀವು. ಈ ಮೀನಿನ ಹೆಸರು ಕರ್ತಕಲ್ಲೂರು ಅಂತ ಹೇಳ್ತಾರೆ ನಮ್ಮ ಮಂಗಳೂರು ಭಾಷೆಯಲ್ಲಿ. ಇದು ಒಂದು ಒಳ್ಳೆ ಟೇಸ್ಟಿ ಆದಂತಹ ದೊಡ್ಡ ಮೀನು, ತುಂಬ ರುಚಿಕರವಾಗಿರ್ತದೆ. ಪುಳಿಮುಂಚಿ ಅಂದರೆ ಮಂಗಳೂರಿನಲ್ಲಿರುವವರಿಗೆ ಸಾಧಾರಣ ಜನರಿಗೆ ಗೊತ್ತಿರ್ಬೋದು. ಮೆಣಸಿನ ನಮ್ಮದು ಏನು ಕಾಶ್ಮೀರಿ ಚಿಲ್ಲಿ ಇದೆ ಅಲ್ವಾ, ಅದನ್ನೆಲ್ಲ ಹಾಕಿ ನಾವು ಪುಳಿಮುಂಚಿ ಅಂತ ಒಂದು ಮಾಡ್ತೇವೆ. ಅದನ್ನು ಯಾವ ಥರ ಮಾಡ್ತೇವೆ, ಅದರದ್ದು ಟೇಸ್ಟಿ ಏನಿರುತ್ತೆ ಎಲ್ಲ ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ವಿಡಿಯೋದೊಳಗೆ ಹೋಗುವ. ಎನಿ ಫರ್ದರ್ ಡಿಲೇ. ಫಸ್ಟಿಗೆ ಫ್ಲೇಮ್ ಆನ್ ಮಾಡಿ ಒಂದು ತವಾ ಇಡ್ತೇನೆ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಇದೆ ಅಲ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸನ್ಫ್ಲವರ್ ಆಯಿಲನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 4 ಟೊಮೆಟೊವನ್ನು ಈ ಥರ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ, ಆಮೇಲೆ ಅದರ ಮೇಲೆ ಸ್ವಲ್ಪ ನಮ್ಮದು ಕರಿಬೇವಿನ ಸೊಪ್ಪಿದೆ ಅಲ್ವಾ, ಅದು ಕೂಡ ಹಾಕಿ, ಸ್ವಲ್ಪ ಅರಿಶಿನ ಹುಡಿಯನ್ನು ಸಹ ಹಾಕಿ ಈಗ ಚೆನ್ನಾಗಿ ಟೊಮೆಟೊವನ್ನು ಸ್ಮ್ಯಾಶ್ ಮಾಡೋ ಥರ ಚೆನ್ನಾಗಿ ಇದನ್ನು ಈಗ ಬೇಯಿಸಬೇಕು. ನೋಡಿ, ಈ ಥರ ಅದು ಚೆನ್ನಾಗಿ ಬಾಡಬೇಕು. ಅದು ತುಂಡು ತುಂಡಾಗಿ ನಮಗೆ ಬಾಯಿಗೆಲ್ಲ ಸಿಕ್ಕಿದರೆ ಒಳ್ಳೆಯದಾಗೋದಿಲ್ಲ. ಒಂದು ಸೈಡ್ ಬದಿಯೆಲ್ಲ ಅದು ಆಗ್ತಾ ಇರಲಿ. ಈಗ ನೋಡಿ, ನಾವು ಕಾಶ್ಮೀರಿ ಚಿಲ್ಲಿದು ಪೇಸ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಇದು ಯಾವ ಥರ ಮಾಡೋದಂದರೆ, ಕಾಶ್ಮೀರಿ ಚಿಲ್ಲಿ ಸ್ವಲ್ಪ, ಆಮೇಲೆ ಹುಳಿ, ಆಮೇಲೆ ಸ್ವಲ್ಪ ಉಪ್ಪು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಇದು 1 ತಿಂಗಳವರೆಗೆ ಕೂಡ ನಾವು ಈ ಥರ ಸ್ಟೋರ್ ಮಾಡಿ ಇಡ್ಬೋದು. ಇದು ನಾವು ಮಂಗಳೂರಲ್ಲಿ ಎಲ್ಲದಕ್ಕೆ ಕೂಡ ಯೂಸ್ ಮಾಡುವಂತಹ ಒಂದು ಕಾಶ್ಮೀರಿ ಚಿಲ್ಲಿದು ಪೇಸ್ಟ್ ಆಗಿರ್ತದೆ. ನಮಗೆ ಇದು ಇಲ್ಲದೆ ಯಾವ ಕೆಲಸ ಕೂಡ ನಡೆಯಲ್ಲ. ಅಂದರೆ ಅಷ್ಟು ಮಸ್ಟ್ ಆದಂತಹ ಒಂದು ಕಾಶ್ಮೀರಿ ಚಿಲ್ಲಿದು ಪೇಸ್ಟ್ ಇದು. ನೋಡಲಿಕ್ಕೆ ತುಂಬ ಕಲರ್ಫುಲ್ ಆದರೂ ಸಹ ಅಷ್ಟು ಖಾರ ಏನೂ ಇರಲ್ಲ. ಮಂಗಳೂರಿನಲ್ಲಿದ್ದವರಿಗೆಲ್ಲ ಗೊತ್ತಿರ್ಬೋದು, ಆದರೆ ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇರೋದು. ಈ ಪೇಸ್ಟನ್ನು ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು, ಅಂದರೆ ಯಾವ ಥರ ಪರ್ಫೆಕ್ಟಾಗಿ ಮಾಡೋದಂತ ಗೊತ್ತಾಗಬೇಕಾದ್ರೆ ಅದನ್ನೊಂದು ವಿಡಿಯೋ ನಾನು ಬೇರೆ ಮಾಡಿ ಹಾಕ್ತೇನೆ, ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಇದಕ್ಕೆ ಒಂದು 3 ಅಥವಾ 4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿಯನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೇವಲ್ವ, ಅದನ್ನು ಇದಕ್ಕೆ ಹಾಕ್ತೇನೆ. ಹಾಕಿ ಚೆನ್ನಾಗಿ ಅದರದ್ದು ಸ್ಮೆಲ್ ಒಮ್ಮೆ ಹೋಗೋವರೆಗೆ ಚೆನ್ನಾಗಿ ಅದನ್ನು ಮಿಶ್ರಣವನ್ನು ಮಾಡಬೇಕು. ಈಗ ಚೆನ್ನಾಗಿ ಫ್ರೈ ಮಾಡಿ ಮೆಣಸಿನದ್ದು ಸ್ಮೆಲ್ಲೆಲ್ಲ ಹೋದ ನಂತರ ಇದಕ್ಕೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ, ನಮಗೆ ಎಷ್ಟು ತೆಳು ಬೇಕು, ಎಷ್ಟು ದಪ್ಪ ಬೇಕು, ಅದಕ್ಕೆ ಅನುಸಾರವಾಗಿ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನಾನು ಜಾಸ್ತಿ ನೀರನ್ನು ಆ್ಯಡ್ ಮಾಡೋದಿಲ್ಲ, ನನಗೆ ತುಂಬ ನೀರಾಗಿರೋದು ನನಗೆ ಅಷ್ಟೇನು ಇಷ್ಟ ಅಲ್ಲ. ಸೊ ಅದಕ್ಕೆ ಅನುಸಾರವಾಗಿ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಕೊದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕೊದಿ ಬಂದ್ರೇ ಅದರದ್ದು ಮೆಣಸಿನದ್ದು ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ನೋಡಿ, ಇದರದ್ದು ಕನ್ಸಿಸ್ಟೆನ್ಸಿ ನೀವೇ ನೋಡ್ಬೋದು, ತುಂಬ ತೆಳುವೇನಿಲ್ಲ. ಈಗ ಇದಕ್ಕೆ ನಾನು ಫಸ್ಟಿಗೆ ಅದರದ್ದು ತಲೆ ಭಾಗ ಉಂಟಲ್ವಾ, ತಲೆಯ ಮಂಡೆ ಇದೆ ನೋಡಿ, ಅದನ್ನು ಫಸ್ಟಿಗೆ ಹಾಕಬೇಕು. ಅಂದರೆ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಮಂಡೆಯನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕೊದಿಲಿಕ್ಕೆ ಬಿಡಬೇಕು. ಮಂಡೆಯನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕೊದಿ ಬಂದ ನಂತರ ಉಳಿದ ಭಾಗ ಏನು ಮೀನಿದ್ದು ದೇಹದ ಭಾಗ ಇದೆ ಅದನ್ನು ಹಾಕಬೇಕು. ಅಂದರೆ ಮಂಡೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಆ್ಯಕ್ಚುಲಿ, ಅದಕ್ಕೋಸ್ಕರ ಮಂಡೆಯನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಆನಂತರ ಉಳಿದ ಭಾಗವನ್ನು ಹಾಕಬೇಕು. ಈಗ ನಮ್ಮದು ಪುಳಿಮುಂಚಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇದರ ಮೇಲೆಗೆ ನಾವು ಏನು ನಮ್ಮದು ಇದೆಯಲ್ವ ಮೆಂತೆಕಾಳಿದ್ದು ಹುಡಿಯನ್ನು ಸಹ ಇದರ ಮೇಲೆ ಸ್ವಲ್ಪ ಹಾಕಿದರೆ ಒಂದು ಸ್ವಲ್ಪ ಒಳ್ಳೆ ಘಮ 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 ಅಂತ ಪರಿಮಳ ಬರುತ್ತೆ. ನೀವು ನಿಮ್ಮ ಕೈಯಲ್ಲಿ ಮೆಂತೆಕಾಳಿದ್ದು ಹುಡಿ ಎಲ್ಲದಿದ್ದರೆ ಹುಡಿ ಮಾಡಿ ಇಡಿ ಸ್ಟಾಕ್ ಆಗಿ, ಎಲ್ಲದಕ್ಕೆ ಕೂಡ ತುಂಬ ಉಪಕಾರ ಆಗುತ್ತೆ. ಅದರ ಮೇಲೆ ಸ್ವಲ್ಪ ಮೆಂತೆಕಾಳಿದ್ದು ಹುಡಿ ಅದನ್ನು ಹಾಕಿದರೆ ಪರಿಮಳ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟಿ ಕೂಡ ಕೊಡುತ್ತೆ, ಮತ್ತು ಸ್ವಲ್ಪ ಹೆಲ್ತಿಗೆ ಕೂಡ ಒಳ್ಳೆಯದು. ಈಗ ನಮ್ಮದು ಮಂಗಳೂರು ಸ್ಟೈಲಿದ್ದು ಪುಳಿಮುಂಚಿ ನಾವು ಯಾವ ಥರ ಮಾಡಿರೋದಂತ ನೀವು ನೋಡಿದ್ರಲ್ವಾ. ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನೆನೆಸ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡಿ,
ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದನ್ನು ಮಾಡಿ ಇದರದ್ದು ರೆಸಿಪಿ ಹೇಗಿತ್ತಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಈಗ ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಇದರ ಜೊತೆ ಏನೆಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಂತ. ಇದರ ಜೊತೆ ನೀವು ಊಟ ಕೂಡ ಮಾಡ್ಬೋದು, ಊಟಕ್ಕೆ ಕೂಡ ಚೆನ್ನಾಗಿರುತ್ತೆ. ನಮ್ಮ ಊರಿನಲ್ಲಿ ನೀರು ದೋಸೆ ಮಾಡ್ತಾರೆ, ಅದಕ್ಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ಈಗ ಮಾಡ್ತಾ ಇರೋದು ಹೋಲ್ ಗ್ರೈನ್ ಇದೆ ನೋಡಿ, ಗೋದಂಬ ಇದೆ ನೋಡಿ, ಅದನ್ನು ನಿನ್ನೆ ರಾತ್ರಿನೇ ನಾನು ಆಲ್ ಓವರ್ ನೈಟ್ ಇದನ್ನು ಸೋಕ್ ಮಾಡಲಿಕ್ಕೆ ಇಟ್ಟಿದೆ. ಅದನ್ನು ಮಿಕ್ಸಿಯಲ್ಲಿ ಹಾಕ್ತೇನೆ. ಆಮೇಲೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸ್ತೇನೆ, ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಇದು ಶುಗರ್ ಪೇಷಂಟಿಗೆ, ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕಂತ ಇರುವವರಿಗೆ ಎಲ್ರಿಗೂ ಇದು ತುಂಬ ಉಪಕಾರ ಆಗುತ್ತೆ. ನಾವು ಅಂಗಡಿಯಿಂದ ತರುವಂತಹ ಏನು ಗೋದಂಬ ಹುಡಿ ಇದೆ ಅದು ನಮಗೆ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಎಷ್ಟೇ ಆದರೂ ಸಹ ಪ್ಯಾಕೆಟಲ್ಲಿ ಅವರು ಕೆಮಿಕಲ್ಸ್ ಹಾಕೇ ಇರ್ತಾರೆ. ಈ ಥರ ನಾವು ಮನೆಯಲ್ಲಿಯೇ ನಾವು ಟ್ರೈ ಮಾಡಿದರೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದಾಗಿರುತ್ತೆ, ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನೀವು ಕೂಡ ಒಮ್ಮೆ ಮಾಡಿ ಇದರದ್ದು ಫೀಡ್ಬ್ಯಾಕ್ ನನಗೆ ಖಂಡಿತವಾಗಲೂ ನೀವು ತಿಳಿಸಿ. ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿದ ನಂತರ ನೋಡಿ, ಉಪ್ಪೆಲ್ಲ ಹಾಕಿ ಈ ಥರ ದೋಸೆ ಮಾವಿನ ಹದಕ್ಕೆ ನಾನು ಮಾಡ್ತೇನೆ. ಅದನ್ನು ದೋಸೆ ಥರ, ನಮ್ಮದು ದೋಸೆ ಕಲ್ಲಿನ ಮೇಲೆ ದೋಸೆ ಥರ ದೋಸೆ ಮಾಡೋದು ನಾರ್ಮಲ್ ಆಗಿ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆಲ್ಲ ಹಾಕಿ ಒಳ್ಳೆ ರೋಸ್ಟ್ ಥರ ಮುರು ಅಂತ ಮಾಡಿ ಈ ಒಂದು ಪುಳಿ ಮುಂಚಿ ಏನಿದೆ ಅದರ ಜೊತೆ ತುಂಬ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ಇದರದ್ದು ಫೀಡ್ಬ್ಯಾಕ್ ನನಗೆ ತಿಳಿಸಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ನೆನೆಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಖಂಡಿತವಾಗ್ಲೂ ಕೊಡಿ. ಆ್ಯಂಡ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸಿ ಆನ್ ಮೈ ನೆಕ್ಸ್ಟ್ ಅನದರ್ ಬ್ಯೂಟಿಫುಲ್ ವಿಡಿಯೋ. ಬಾಯ್. ಅಸ್ಸಲಾಮು ಅಲೈಕುಮ್. ಎಲ್ರಿಗೂ ನಮಸ್ಕಾರ.